ಎಲ್ಲರಿಗೂ ನಮಸ್ಕಾರ. ಸಕ್ಸಸ್ ಬ್ಯಾನರ್ಗಳಿಂದ ಸಕ್ಸಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಸಕ್ಸಸ್ ಬ್ಯಾನರ್ ಮೂರಿದೆ. ಒಂದು PRK, ಮತ್ತೊಂದು ಜಯಣ್ಣ ಕಂಬೈನ್ಸ್, ಮತ್ತೊಂದು KR. ಈ ಮೂರು ಸಂಸ್ಥೆಗಳಲ್ಲಿ ಒಜ್ಜೇಶ್ವರಿ ಸಂಸ್ಥೆ 50 ವರ್ಷ ತಾನೇ ಆಗಿದೆ. ಜಯಣ್ಣವರು ಬೋಗಣ್ಣ ಸೇರಿ ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಸಕ್ಸಸ್ ಮೀಟ್ ಬೇಕು. ಸಕ್ಸಸ್ ಆಗಿರೋಂಥವ್ರು ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀರಾ, ಓಕೆ. ನಿಮ್ಮದು ಒಂದು ಜವಾಬ್ದಾರಿ ಏನಂದ್ರೆ ಸಕ್ಸಸ್ ಆಗದೆ ಇರೋ ಪ್ರೊಡ್ಯೂಸರ್ಸ್ಗಳಿಗೆ ನೀವು ಸಕ್ಸಸ್ ಹೇಗೆ ಅಂತ ಹೇಳ್ಕೊಡಿ. ಇವತ್ತು ಬಹಳಷ್ಟು ತೊಂದರೆ ಏನಾಗ್ತಾ ಇದೆ ಅಂದ್ರೆ, ನಾನು ಚಿತ್ರಮಂದಿರದ ಮಾಹಿತಿ ಮುಖಾಂತರ ಮಾತಾಡ್ತೀನಿ. ನಾನು ಈ ಪಿಕ್ಚರು ಆ ಪಿಕ್ಚರು ಅಂತೇಳಿ ಮಾತಾಡೋದಿಲ್ಲ. ಮತ್ತೆ ಬೇರೆ ಬೇರೆ ಪಿಕ್ಚರ್ ನಿರ್ಮಾಪಕ ಅಂದಮೇಲೆ ನಿರ್ಮಾಪಕನೇ, ಪಿಕ್ಚರ್ ಬಂದ್ಮೇಲೆ ನಿರ್ಮಾಪಕ, ಅದನ್ನು ನಾನು ನೋಡ್ತಾ ಇದ್ದೀನಿ. ಕಳೆದ ಜನವರಿಯಿಂದ ಈಗ ಜುಲೈ 18 ತಾರೀಕಿಗೆ ನನ್ನ ಥಿಯೇಟರ್ನಲ್ಲಿ 76 ಫಿಲಮ್ಸ್ ರಿಲೀಸ್ ಮಾಡಿದೆ. 76 ಫಿಲಮ್ಸ್ ಹೊಸ ಫಿಲಮ್ಗಳೇ. ಸೆಕೆಂಡ್ ರನ್ ಅಂತ ಫಿಲಮ್ ಹಾಕಿದ್ದು ನಾನು ಒಂದೇ ಅಪ್ಪು ಫಿಲಮ್, ಮಿಕ್ಕಿದೆಲ್ಲ ನ್ಯೂರ್ ಫಿಲಮ್ಸ್. ಅದು 76 ಫಿಲಮ್ಸ್ ಪ್ರೊಡ್ಯೂಸರ್ ಇದ್ದಾರೆ ಇಂಡಸ್ಟ್ರಿ ಒಳಗೆ, ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ನಾನು ಈಗ ಜಾಗದಲ್ಲಿ 1 ಗಂಟೆಯಿಂದ ಇವರು ಕರೆದು ಎಲ್ಲ ಮಾತಾಡುವಾಗ ನಾನು ಕಂಡುಕೊಂಡಿದ್ದೇನೆಂದ್ರೆ, ಲಿರಿಕ್ಸ್ದವ್ರು ಕರೀರಿ, ಫೈಟರ್ಸ್ ಕರೀರಿ, ಮ್ಯೂಸಿಕರ್ ಕರೀರಿ, ಬೇರೆ ಬೇರೆ ಆರ್ಟಿಸ್ಟ್ಗಳು ಬಂದಾಗಲೂ ಅವ್ರು ಹೇಳ್ತಾ ಇದ್ದು ಬಹಳ ಡೈರೆಕ್ಟರ್ ಜೊತೆ ಪ್ರೊಡ್ಯೂಸರ್ ಜೊತೆ. ಈ ಪ್ರೊಡ್ಯೂಸರು ಡೈರೆಕ್ಟರ್ಗಳು ಮೈನ್ ಕೀ. ಇವ್ರಗಳ ಜೊತೆ ಅವರೆಲ್ಲ ಸೇರಿ ನಾವು ಕೆಲಸ ಮಾಡ್ದು ಅಂದ್ರೆ ಒಂದು ಟೀಮ್ ಆಯ್ತು. ಎಲ್ಲೋ ಸಕ್ಸಸ್ ಆಗದೆ ಇರುವಂತ ಪ್ರೊಡಕ್ಷನ್ಗಳಿಗೆ ಈ ಟೀಮ್ ಇಲ್ವೇನೋ ಅಂತ ಅನಿಸ್ತಾ ಇದೆ ನನಗೆ. ಟೈಟ್ಲ್ ಕಾರ್ಡಲ್ಲಿ ಸಿಗ್ಬೋದು ಎಲ್ಲರ ಹೆಸರುಗಳು, ಬಟ್ ಆ ಟೀಮ್ ಇಲ್ವೇನೋ. ಅದು ದೂರ ಆಗಬೇಕು. ಹೊಸ ಬರುವಂಥವ್ರು ಈ ಸಕ್ಸಸ್ ಅವರ ಅನುಭವನ ತಗೊಂಡು ಮಾಡಬೇಕು. ನಾನು ಎಕ್ಕ ಫಿಲಮ್ ಬರ್ತೀನಿ. ಆಗಲೇ ನಮ್ಮ ಕೊಲೆಗೆ ಹೇಳಿದಾಗೆ ಚಿತ್ರಮಂದಿರಗಳು ಮುಚ್ಚಿದ್ದೀವಿ. ಅಣ್ಣೂರು ಫಿಲಮ್ಸ್ ರಿಲೀಸ್ ಆದಾಗ ಅವರ ರಾಜ್ಯದಲ್ಲಿ 40 ಥಿಯೇಟರ್ ಆಗ್ತಾ ಇದ್ದಿತ್ತು. 150 ದಿನ ಕಂಟಿನ್ಯೂಸ್ ಫುಲ್. ಯಾಕೆ ನೋಡಿ, ಅವ್ರದ್ದೊಂದು ಗುಣ ಐತಿ. ಆ ಸಂಸ್ಥೆಯಿಂದ ಬಂದಂತ ಫಿಲಮ್ಗಳನ್ನ ಗುಣ ಏನ್ ನೋಡಿ. ಅವತ್ತಿಂದ ಕಾಲದಲ್ಲೂ ಬೇರೆ ಬೇರೆ ಕಲಾವಿದರುಗಳು ಪಿಕ್ಚರ್ಗಳು ಬರ್ತಾ ಇದ್ದವು. ನನ್ನ ಫಿಲಮ್ಸ್ ಈ ಜಾಗದಲ್ಲಿ ಇದ್ರೆ ಇನ್ನೊಂದು ಜಾಗದಲ್ಲಿ ಬರಲಿ ಅನ್ನೋ ದೃಷ್ಟಿಯಿಂದನೇ ಅವತ್ತು ಅಣ್ಣೋರ್ ಫಿಲಮ್ ರಿಲೀಸ್ ಆದ 2 ವಾರ 3 ವಾರಕ್ಕೆ ಇನ್ನೊಂದು ಬೇರೆ ಬೇರೆ ನಟರು, ದೊಡ್ಡ ದೊಡ್ಡ ನಟರುಗಳ ಫಿಲಮ್ ಬರ್ತಾ ಇತ್ತು. ಇಡೀ ಕರ್ನಾಟಕದ ಎಲ್ಲಾ ಚಿತ್ರಮಂದಿರಗಳು ತುಂಬಿದ ಗೃಹಗಳಲ್ಲಿ ಹೋಗ್ತಾ ಇತ್ತು. ಚಿತ್ರರಂಗ ಬಹಳ ಜೋರ ಬೆಳೀತು. ಇಲ್ಲಿ ಆತರ ಯಾವುದು ಕಾಂಪಿಟೇಷನ್ ಇರ್ಲಿಲ್ಲ. ಈ ವಾರ ಅಣ್ಣೋರ್ ಫಿಲಮ್ ಬಂದ್ರೆ 3ನೇ ವಾರಕ್ಕೆ ಇನ್ನೊಂದು ಫಿಲಮ್ ಬರೋದಲ್ಲ. ಅದನ್ನು ನೋಡ್ತಿರೋ ಜನ ಇದನ್ನ 200 ದಿನ 300 ದಿನ 500 ದಿನ ನೋಡ್ತಾ ಇದ್ರು. ಬಟ್ ಈ ವಾತಾವರಣ ಇತ್ತು. ಆ ವಾತಾವರಣನ ಈ 3 ಬ್ಯಾನರ್ಗಳಿಂದ ಈ ಪಿಕ್ಚರ್ ನೋಡಿದ್ದೀನಿ ಅಂತ ನಾನು ಅನ್ಕೊಂಡದಾಗಿದ್ದೀನಿ. ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ, ಊಟ ಹಾಕೋ ವಿಷಯದಲ್ಲಿ ಹೇಳ್ತಾ ಇದ್ರಿ. ದೊಡ್ಡವ್ರ ಮನೆಯವ್ರ ಗುಣನೇ ಅದು. ದೊಡ್ಡ ಮನೆ ಬ್ಯಾನರ್ ಅಲ್ಲಿ ಫಸ್ಟ್ ಹೇಳ್ತಾ ಇದ್ದಿದ್ದು ಎಲ್ಲರೂ ಒಂದೇ, ಇಲ್ಲಿ ಅವ್ರ ದೊಡ್ಡವರು ಇವ್ರ ದೊಡ್ಡವರು ಅಂತಲ್ಲ, ಒಟ್ಟಿಗೆ ಕೂತ್ಕೊಂಡು ಅದನ್ನ ಮಾತು 4-5 ಜನ ಮಾತಾಡೋಕೆ ಹೇಳ್ತಾ ಇದ್ದಿದ್ದೇನಂದ್ರೆ, ಊಟದ ಬಗ್ಗೆ ಅವ್ರು ಹೇಳುವಾಗ ಆ ದೊಡ್ಡ ಮನೆ ಒಂದು ಏನಿದೆ ಪದ್ಧತಿಯ ಗುಣ ಇಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಅದು ಎಲ್ಲರೂ ಅಳವಡಿಸ್ಕೊಬೇಕು. ಆಗ ತಾರತಮ್ಯ ಕಮ್ಮಿ ಆಗತ್ತೆ. ಒಂದು ಲವಲವಿಕೆಯಿಂದ ಪಾತ್ರ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸಕ್ಸಸ್ ಕೊಟ್ಟಿರುವಂತ ಸಕ್ಸಸ್ ಬ್ಯಾನರ್ಗಳು 3 ಇದೆಯಲ್ಲ, ಜಯಣ್ಣ ಮತ್ತು ಬೋಗಣ್ಣವ್ರನ್ನ ಅವ್ರು 2008 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲ ನೀವು, 17 ವರ್ಷ ಆಗಿದೆ. 2 ವರ್ಷ ನೀವು ಮಾಡೇ ಇಲ್ಲ. ಲಾಸ್ಟ್ ಇಯರ್ ಮಾಡಿಲ್ಲ, ಅದು ಹಿಂದಿನ ವರ್ಷ ಮಾಡಿಲ್ಲ.
ಎಲ್ಲಾ ವರ್ಷದಲ್ಲೂ ಎರಡೆರಡು ಫಿಲಂ ರಿಲೀಸ್ ಮಾಡಿದ್ದಾರೆ ಅವರು. 24 ಫಿಲಂಗಳು ರಿಲೀಸ್ ಮಾಡಿದ್ದಾರೆ. ಒಂದು ವರ್ಷಕ್ಕೆ 2 ಫಿಲಂಗಳು ರಿಲೀಸ್ ಮಾಡಿದ್ದಾರೆ. 6 ತಿಂಗಳಿಗೆ ಒಂದೊಂದು ಫಿಲಂಗಳು ರಿಲೀಸ್ ಮಾಡಿದ್ದಾರೆ. ಅಂದ್ರೆ 6 ತಿಂಗಳಿಗೆ ಫಿಲಂ ಮಾಡಿ ರಿಲೀಸ್ ಮಾಡಿದ್ದಾರೆ ಅನ್ನೋದು ದೊಡ್ಡತನ ಏನು ಈ 3 ಬ್ಯಾನರ್ಗಳಿಗೆ ಬೇಕಾಗಿಲ್ಲ. ಇವ್ರು ಮನ್ಸು ಮಾಡಿದ್ರೆ 4 ತಿಂಗಳಿಗೆ ಫಿಲಂ ರಿಲೀಸ್ ಮಾಡ್ಬೋದು. ಬಟ್ ಎಲ್ಲೋ ಒಂದ್ ಕಡೆ 6 ತಿಂಗಳು 9 ತಿಂಗಳು 10 ತಿಂಗಳು ಅನೌನ್ಸ್ ಮಾಡಿ 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 ಏನ್ ಮಾಡ್ಬೋದು? ಈಗ ಯಾವುದೋ ಒಂದು ಹಾಡು ಬಂದು ಬಹಳ ಸಕ್ಸಸ್ ಆಗಿದೆ ಅಂತ ಹಾಡು ಬಂದ್ರೆ ಅದನ್ನ ನೋಡ್ಬೇಕು ಅಂತೇಳಿ ಪ್ರೇಕ್ಷಕ ತೀರ್ಮಾನ ಮಾಡಿದ್ರೆ ಅವನ್ ಪಿಕ್ಚರ್ ಥಿಯೇಟ್ರಿಗೆ ಬರೋದಿಕ್ಕೆ ಯಾವಾಗ ಬರ್ಬೇಕು ಯಾವಾಗ ಬರ್ಬೇಕು ಅಂತ ಅವನೇ 9 ತಿಂಗಳು ಯೋಚನೆ ಮಾಡಿದ್ರೆ ಆ ಮನಸ್ಸಿನೆಲ್ಲ ಅವನೇನು ಒಂದು ಆತರ ಮಡಿಕೊಂಡಿರ್ತಾನಲ್ಲ ಅದನ್ನ ದೂರ ಮಾಡ್ಬಿಡ್ತಾನ ಅವನು. ಅದು ಬಹಳ ಮುಖ್ಯ ಆಗತ್ತೆ. ಸೊ ಒಂದು ಸಕ್ಸಸ್ ಜನ ನಮ್ಮನ್ನು ಒಪ್ಕೊಬೇಕಾದ್ರೆ, ಈಗ ಅವ್ರು ಹೇಳಿದ್ರು 1-2 ಸಾಂಗ್ಸ್ ಬಂದಾಗಲೇ ನಾನು ಬಹಳ ಈ ಪಿಕ್ಚರ್ ನಾನು ಹಾಕ್ಲೇಬೇಕು ಅನ್ನೋದಾಯ್ತು, ನಾನು ಹಾಕ್ದೆ, ಸಕ್ಸಸ್ ಆಗಿದೆ. ನೋಡಿ ನಾವು ಪಿಕ್ಚರ್ ನೋಡೇ ಇಲ್ಲ, ಜಸ್ಟ್ ಒಂದು 3-4 ನಿಮಿಷದ ಒಂದು ಟ್ರೈಲರ್ ಅಲ್ಲಿ ಬಂದಿದ್ದ ಒಂದು ಸಾಂಗ್ಸ್ ನಮ್ ಕ್ಯೂರಿಯಾಸಿಟಿ ಬಿಲ್ಡಪ್ ಮಾಡುತ್ತೆ ಅನ್ನೋದಾದ್ರೆ, ಇವತ್ತು ಪ್ರೊಡಕ್ಷನ್ ಬರ್ತೀವಿ ಅಂತ ಹೇಳುವಂತ ಪ್ರೊಡ್ಯೂಸರ್ಸ್ಗಳು ಬನ್ನಿ, ನೀವು ಬರ್ತೀವಿ ಅಂತೇಳಿ 6 ತಿಂಗಳು 8 ತಿಂಗಳಿಗೆ ಬಂದ್ರೆ ಏನ್ ಪ್ರಯೋಜನ ಆಗತ್ತೆ? ಬಂದ್ ಫೇಲ್ಯೂರ್ ಆಯ್ತು ಅಂದ್ರೆ ಯಾಕೆ ಪ್ರೇಕ್ಷಕರು ಬೈಬೇಕು ನಾವು? ಇದು ಒಂದು ಮುಖ್ಯ ಆಗುತ್ತೆ. ಮತ್ತೊಂದು, ನಾನು ಈ 3 ಟೀಮ್ಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾಸ್ತು ಅಂಶ ನಿಮ್ಗೆಲ್ಲ ಗೊತ್ತಿದೆ. ನಿಮ್ ಥಿಯೇಟರ್ ನಡೀತಾ ಇದೆ ತೊಂದರೆ ಇಲ್ಲ, ಇವ್ರದ್ದು ನಡೀತಾ ಇದೆ ತೊಂದರೆ ಇಲ್ಲ, ಬೇರೆ ಬೇರೆ ಥಿಯೇಟರ್. ಲಾಸ್ಟ್ ಜೂನ್ ನಲ್ಲಿ ನಾನು ಐಯೋಫಾ ಕ್ಯೂಬ್ನವ್ರ ಜೊತೆ ಮಾತಾಡಬೇಕಾಗಿತ್ತು, ಮೀಟಿಂಗ್ ಮಾಡ್ತಾ ಇದ್ದೆ. 140 ಥಿಯೇಟ್ರು ಲೈಸೆನ್ಸ್ ಇದೆ, ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ. ರನ್ ಮಾಡೋದಕ್ಕೆ ಲೈಸೆನ್ಸ್ ಇದೆ. 1 ವರ್ಷದಿಂದ ಅವ್ರು ಯಾರು ಲೈಸೆನ್ಸ್ ತಗೊಂಡೇ ಇಲ್ಲ ಐಯೋಫಾ ಕ್ಯೂಬ್ ಇಂದ ಅಂದ್ರೆ 1 ವರ್ಷದಿಂದ ಥಿಯೇಟ್ರು ರನ್ ಮಾಡೋದಕ್ಕೆ ಅವಕಾಶ ಇದ್ರು ಯಾವ ಪಿಕ್ಚರು ಹಾಕ್ಲೇ ಇಲ್ಲ. ನನ್ಗೆ ಆಶ್ಚರ್ಯನೇ ಆಯ್ತು. ಕ್ಲೋಸು ಮಾಡಿಲ್ಲ ಅವರು, ಥಿಯೇಟರ್ ಇದೆ, ಹಾಕ್ಲಿಲ್ಲ. ಕಾರಣ ಏನಂದ್ರೆ ಯಾವ್ದು ಹಾಕಿದ್ರು ಕಲೆಕ್ಷನ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಸರಿ, ನಾನು ನಿನ್ನೆ 18ನೇ ತಾರೀಕು 19ನೇ ತಾರೀಕು ಬೆಳಿಗ್ಗೆ ಫೋನ್ ಮಾಡಿದೆ ಅವರಿಗೆ. ಏನಪ್ಪ ನಮ್ಮ 140 ಥಿಯೇಟರ್ಗಳು ಪ್ರಾಬ್ಲಮ್ ಇತ್ತಲ್ಲ, ಏನಾಯ್ತು ಅಂತ. 52 ಥಿಯೇಟ್ರು 1 ವರ್ಷದಿಂದ ಓಪನ್ ಆಗದೆ ಇರೋದು ನಿಮ್ಮ ಎಕ್ಕಾ ಫಿಲಂ ಓಪನ್ ಆಯ್ತು. ನೋಡಿ, ಆ ಥಿಯೇಟರ್ಗಳು 40-50 ವರ್ಷ ಅಣ್ಣವ್ರ ಪಿಕ್ಚರ್ ಎಲ್ಲಾ ಫಿಲಂಗಳು ನೋಡಿ ಬಂದಿರುವಂತ ಥಿಯೇಟರ್ಗಳು ಮುಚ್ಚಬೇಕು ಅಂದ್ರು ಮುಚ್ಚದಲ್ಲೇ ಹಾಗೆ ಮಡಿಕೊಂಡಿದ್ದಾರೆ. ಅಂದ್ರೆ ಫಿಲಂ ಚೆನ್ನಾಗಿರೋದು ಬಂದಾಗ ನಾನು ಆ ಚಿತ್ರರಂಗದಲ್ಲಿ ಉಳಿಬೇಕು ಅನ್ನೋ ಆಸೆ ಅವ್ರಿಗೆ ಇದೆಯಲ್ಲ, ಅದು ಮುಖ್ಯ ಆಗುತ್ತೆ. 52 ಫಿಲಂ, ಬೇರೆ ಒಂದು ಫಿಲಂ ರಿಲೀಸ್ ಆಗಿದೆ, ಅದು 21 ಥಿಯೇಟರ್ ಓಪನ್ ಆಯ್ತು. ಕಾರಣ ಏನಂದ್ರೆ ಫ್ಲೋ ಇರ್ಬೇಕು ನಮಗೆ. ಫಿಲಂ ಫ್ಲೋ ಇದ್ರೆ, ಈ ರೀತಿ ಬರ್ತಾ ಇದ್ರೆ, ಸಕ್ಸಸ್ ಬರ್ತಾ ಇದ್ರೆ ನಾವು ಖಂಡಿತ ಚಿತ್ರರಂಗನ ಇನ್ನೂ ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ಬೋದು. ಎತ್ತು ಕೊಟ್ಬಿಟ್ಟಿದ್ದಾರೆ ಹಿರಿಯವರು, ಅಣ್ಣವ್ರ ಸಮೇತ ಬೇರೆಯವರೆಲ್ಲ ನಮ್ಗೆ ದೊಡ್ಡ ಮಟ್ಟದಲ್ಲಿ ಕೊಟ್ಬಿಟ್ಟಿದ್ದಾರೆ. ಈಗ ಉಳಿಸ್ಕೊಬೇಕಾಗಿದೆ ನಾವು ಅಷ್ಟೇ, ಅದನ್ನ ಅದ್ಬಿಟ್ಟು ಇನ್ನೇನಿಲ್ಲ. ಎಕ್ಕಾ ಫಿಲಮ್ಮು 18ನೇ ತಾರೀಕು ರಿಲೀಸ್ ಆಗಿದೆ. 17ನೇ ತಾರೀಕು 9 ಗಂಟೆ ನಾನು ಬುಕ್ ಮೈ ಶೋನೆಲ್ಲ ಬಿಟ್ಟಿದ್ದು. ಸಂಜೆ ಒಂದು 7:30 ಥಿಯೇಟರ್ ಹತ್ರ ಬಂದೆ. ನನಗೆ ಆ ಥಿಯೇಟರ್ನಲ್ಲಿ ಬೇರೆ ಬೇರೆ ಟಿಕೆಟ್ಗಳು ಬುಕ್ ಆಗಿದೆ, ಅದಲ್ಲ, ಒಂದು ಕಂಪ್ಯಾರಿಸನ್ ಮೈಂಡ್ ಬಂತು ನನಗೆ. 1960 ಟಿಕೆಟ್ ಏನೋ ಬುಕ್ ಆಗಿತ್ತು ಆನ್ಲೈನಲ್ಲಿ, ಅಂದ್ರೆ ಹೆಚ್ಚು ಕಡಿಮೆ 2000 ಟಿಕೆಟ್ ಬುಕ್ ಆಗಿತ್ತಲ್ಲ. ರಾಘಣ್ಣವ್ರಿಗೆಲ್ಲ ಗೊತ್ತಿದೆ, ಅಣ್ಣವ್ರ ಫಿಲಂ ರಿಲೀಸ್ ಮಾಡಿದಾಗ ಬೆಳಗ್ಗೆ 5 ಗಂಟೆ ನಾವು ಟಿಕೆಟ್ ಕೊಡಬೇಕು ಅಂತ ಅನೌನ್ಸ್ ಮಾಡಿದ್ರೆ 1 ಮೈಲಿ ಕ್ಯೂ ಇರೋದು. ಅವಳು 2000 ಟಿಕೆಟೇ ಕೊಡ್ತಾ ಇದ್ದೀವಿ ನಾವು. ಯಾಕೆಂದ್ರೆ 2000 ಜನ 2 ಅಡಿಯಿಂದ 4000 ಅಡಿ ನಿಂತ್ಕೊಬೇಕಾದ್ರೆ ಕನಿಷ್ಠ ಪಕ್ಷ 1.5 ಕಿಲೋಮೀಟರ್ ಬೇಕೇ ಬೇಕು. ನಿಂತ್ಕೊಳ್ತಾ ಇದ್ರು, ಕ್ಯೂ ಟಿಕೆಟ್ ಕೊಡ್ತಾ ಇತ್ತು. ಅವಾಗ ಈ ಆನ್ಲೈನ್ ಯಾವ ಇಲ್ಲ. ಆಗ ಸುತ್ತಮುತ್ತ ಜನ ಪೇಪರ್ ಏನ್ ಹೇಳ್ತಾ ಇತ್ತು ಅಂದ್ರೆ, ಒಂದು ಮೈಲಿ 1.5 ಮೈಲಿ ಕ್ಯೂನಲ್ಲಿ ಟಿಕೆಟ್ ಅದರ ಬಗ್ಗೆ ಹಿಂಗಾಯ್ತು ಅಂತ ಹೆಮ್ಮೆ ಪಡುವಷ್ಟು ಖುಷಿ ಆಗ್ತಾ ಇತ್ತು. ಇವತ್ತು ಈ ಆನ್ಲೈನ್ ಡಿಜಿಟಲ್ ಬಂದಿದೆ, ನಿಮ್ದು 2000 ಟಿಕೆಟ್ ಸೇಲ್ ಆಗಿದೆ, ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೂ ಗೊತ್ತಾಗಲೇ ಇಲ್ಲ. ಈ ಡಿಜಿಟಲ್ ಬಂದಿದೆ, 2000 ಹೋಗಿದೆ, 2000 ಟಿಕೆಟ್ ಸೇಲ್ ಆಯ್ತು, ನಮಗೆ ಏನು ಅನ್ಸ್ತಾನೆ ಇಲ್ಲ. ಯಾಕೆಂದ್ರೆ ನಾವು 5 ಗಂಟೆ ಟಿಕೆಟ್ ಕೊಡ್ಬೇಕು ಅಂದ್ರೆ ಅದು 12 ಗಂಟೆ ಅಲ್ಲಿ ಮಲಗ್ತಾ ಇದ್ದೋ ನಾವು ಥಿಯೇಟರ್ನಲ್ಲಿ. 5 ಗಂಟೆಗೆ ಅನೌನ್ಸ್ ಮಾಡಿದ್ರು ನಾವು 3 ಗಂಟೆಗೆ ಕೊಡ್ಬೇಕು ಟಿಕೆಟ್ನ, ಇಲ್ಲಾಂದ್ರೆ ಬಿಡ್ತಿರ್ಲಿಲ್ಲ ನಮ್ಮನ್ನ. ಇವೆಲ್ಲ ನಮ್ಮ ಅನುಭವ ಆಗಿದೆ ನಮ್ಗಳಿಗೆ. ಇವತ್ತು 2000 ಟಿಕೆಟ್ ಆರಾಮಾಗಿ ಸೇಲ್ ಆಯ್ತು, ನಮ್ಗೇನು ಅನಿಸ್ತಾ ಇಲ್ಲ. ಆದ್ರೆ ಬೆಳಗ್ಗೆ 17ನೇ ತಾರೀಕು ಬೆಳಗ್ಗೆ
ಕಂಟಿನ್ಯೂಸ್ ಆಗಿ ನಮ್ಮ ಶೋನಲ್ಲಿ ಬೋರ್ಡನ್ನ ಬಹಳ ದಿನ ಆಗಿತ್ತು ಬೋರ್ಡ್ ನಾವು ಹಾಕೋದಕ್ಕೆ ಆಗ್ತಾನೆ ಇರಲಿಲ್ಲ. ಸುಮ್ಮನೆ ನಾವು ಹೌಸ್ಫುಲ್ ಆಗಿದೆ ಅಂತ ಬೋರ್ಡ್ ಹೆಂಗೆ ಹಾಕಕ್ಕಾಗತ್ತೆ? ಹೌಸ್ಫುಲ್ ಆದರೆ ಹಾಕ್ಬೋದು. ಸೊ 17ನೇ ತಾರೀಕಿಂದ ಒಂದು ಕಂಟಿನ್ಯೂಸ್ ಆಗಿ 5 ದಿನ ನಿಮ್ದು ಬೋರ್ಡ್ ಬೀಳ್ತು. ಇದು ಒಂದು ಸಕ್ಸಸ್ ಅಲ್ಲ. ಸೊ ಅದರಿಂದ ಪಿಕ್ಚರ್ ಚೆನ್ನಾಗಿದ್ದಾಗ, ಆಗ ಸುತ್ರಿ ಮೇಡಮ್ ಅವ್ರು ಹೇಳ್ತಾ ಒಂದು ಮಾತು ಹೇಳಿದ್ರು, ಬಹಳಷ್ಟು ಜನ ಕಲಾವಿದರು ನಾನು ನೋಡಿದೆ, ಬಹಳಷ್ಟು ಜನ ಕಲಾವಿದರುಗಳು ಅಭಿನಯನ ಹೊಂದಿರತಕ್ಕಂಥ ಕಲಾವಿದರುಗಳು ಅಲ್ಲಿದ್ದಾರೆ. ಅವರುಗಳಲ್ಲಿ ಪಾತ್ರ ತಗೊಳ್ಳೋದು ನಮ್ಮ ನಿರ್ದೇಶಕರಿಗೆ ಸೇರಿದ್ದು, ಅದು ಸರಿಯೇ ತಪ್ಪು ಅನ್ನೋದನ್ನ ವಿವೇಚನೆ ನಿರ್ಮಾಪಕ ಸೇರಿದ್ದು. ಇವೆಲ್ಲ ಒಗ್ಗೂಡಿದಾಗ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ, ಅದರೊಳಗೆ ಅನುಮಾನ ಇಲ್ಲೇ ಇಲ್ಲ. ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ತಾವೆಲ್ಲ ಮಾಡಿರುವಂಥದ್ದು. ಜಯಣ್ಣ, ಜನವರಿಯಿಂದ ಇಲ್ಲಿವರೆಗೂ ಮುಚ್ತಾ ಇರೋ ಥಿಯೇಟರ್ಗಳಲ್ಲಿ ನಾವು ಉಳಿಸಿದ್ದೀರಾ ಅನ್ನೋ ಭಾಗ್ಯ ನಿಮಗೆ ಬರಲಿ. ಅದು ದೊಡ್ಡ ಸಕ್ಸಸ್. ಮುಚ್ಚೋದು ಸುಲಭ. ಒಂದ್ಸಾರಿ ನಾವು ಪ್ರೊಜೆಕ್ಟರ್ ಸ್ಕ್ರೀನನ್ನು ತೆಗೆದ್ರೆ ಆ ಥಿಯೇಟರ್ ಓನರ್ ಬೇಕು ಅಂತ ಅನ್ನೋದಿಲ್ಲ, ತೆಗೆದು ಬಿಡ್ತಾನೆ. ಆದರೆ ಅವ್ನು 1 ವರ್ಷ ಕಾಯ್ಕೊಂಡಿದ್ದು ನಿಮ್ಮ ಫಿಲಮ್ ಆಗಿ ಓಪನ್ ಮಾಡಿದ್ನಲ್ಲ, ಅದು ನಾನು ನಮ್ಮ ಎಲ್ಲ ಚಿತ್ರಮಂದಿರಗಳ ಮಾಲೀಕರ ಪರವಾಗಿ ನಿಮ್ಮ 3 ಸಂಸ್ಥೆಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಈ ಸಂದರ್ಭದಲ್ಲಿ ನೀವು ವರ್ಷಕ್ಕೆ 2 ಫಿಲಮ್ ಮಾಡೋ ಅನುಭವ ಇದೆ. ಈ ಹೊಸದಾಗಿ 3 ತಂಡ ಸೇರ್ಕೊಂಡಿದ್ದೀರಿ. ನೀವು ಮನ್ಸು ಮಾಡಿದ್ರೆ ವರ್ಷಕ್ಕೆ 4 ಫಿಲಮ್ ರಿಲೀಸ್ ಮಾಡ್ಬೋದು, 1-2 ಅಲ್ಲ. ಅನುಭವ ಇದೆ ನಿಮ್ಗೇನು, ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗಳಿಗೆ ಬೇರೆ ಬೇರೆ ಅಂಗಗಳು ಸಹಕಾರ ಕೊಟ್ಟರೆ ಖಂಡಿತ ನೀವು ಮಾಡ್ತೀರಿ. ನೀವೇನು ಸಕ್ಸಸ್ ಮಾಡಾದ್ಮೇಲೆ ನನಗೇನು ಬೇಡಪ್ಪ, ಚೆನ್ನಾಗಿ ದುಡ್ಡು ಬಂದಿದೆ ಅಂತ ನೀವೇನು ಯಾರು ಫಾರಿನ್ ಸೆಟ್ಲ್ ಆದವ್ರಲ್ಲ. ಇಂಡಸ್ಟ್ರಿ ಒಳಗೆ ಇದ್ದೀರಾ, ಇಲ್ಲೇ ಇದ್ದೀರಾ, ಬೇರೆ ಫಿಲಮ್ ಮಾಡ್ಕೋತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಇಂಡಸ್ಟ್ರಿ ಬೆಳೆಸ್ತಾ ಇದ್ದೀರಾ. ಇನ್ನು ಹೆಚ್ಚಿನದ ಬೆಳೆಸಿ ಅಂತ ಹೇಳ್ತೆ. ನಾನು ಅಣ್ಣವರು ಫಿಲಮ್ನಲ್ಲಿ ನಮ್ಮ ಥಿಯೇಟರ್ನಲ್ಲಿ ಹಾಕಿದಾಗ ಅಣ್ಣವ್ರ ಪಿಕ್ಚರ್ ನೋಡೋಕೆ ಬರ್ತಿರ್ಲಿಲ್ಲ. ಮಕ್ಕಳು ಫಿಲಮ್ಗಳು ಪುನೀತ್ ಸರ್ದಾಗಲಿ, ಶಿವಣ್ಣವ್ರದ್ದಾಗಲಿ, ರಾಘಣ್ಣ ಫಿಲಮ್ ನೋಡುವಾಗ ಅಪ್ಪಾಜಿ ಬರೋರು. ನಮ್ಮ ಚನ್ನಣ್ಣ ಇಲ್ಲೇ ಕೂತಿದ್ದಾರೆ. ಅಣ್ಣವ್ರ ಜೊತೆ ಅವ್ರೊಬ್ಬರೇ ಬರ್ತಾ ಇದ್ದಿದ್ದು. ಟೈಟ್ ಪ್ರಾರಂಭ ಆದರೆ ಕೊನೆ ಎಂಡ್ ಶುಭಮನವರೆಗೂ ಪಿಕ್ಚರ್ ನೋಡೋರು ಅಣ್ಣವರು. ಅವ್ರ ಮೇಗಡೆ ಫಿಲಮ್ ನೋಡ್ತಿದ್ರೆ ಆಚೆಗಡೆ 1200 ಜನ, ಒಳಗಡೆ ಆಡಿಟೋರಿಯಂ ಒಳಗಡೆ, ಹೊರಗಡೆ 10,000 ಜನ. ಸೊ ಆ ಫಿಲಮ್ ಮುಗಿದ ಮೇಲೆ ಕೇವಲ 15 ನಿಮಿಷದಲ್ಲಿ ಅಷ್ಟೂ ಜನಕ್ಕೆ ಸರ್ಕಲ್ ಅಲ್ಲಿ ಹೋಗಿ ಎಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡಿ ಗಾಡಿ ತಗೊಂಡು ಹೋಗೋರು. ಅವ್ರ ಒಳಗಡೆ ಇದಾರೆ ಅಂದ್ರೆ 3 ಅವರ್ ಕಾಯ್ತಿದ್ರಲ್ಲ ಜನ. ಅಭಿಮಾನ ಹೇಗೆ ಅಂತಂದ್ರೆ ದೊಡ್ಡ ಮನೆ ಅಭಿಮಾನ. ಆ ದೊಡ್ಡ ಮನೆಯ ನೆರಳಿನಲ್ಲಿ ನಮ್ಮ ಯುವ ರಾಜ್ಕುಮಾರ್ ಬಂದಿದ್ದಾರೆ. ಅವ್ರಿಗೆ ಹೊಸದಾಗಿ ಹೇಳ್ಕೊಳ್ಬೇಕಾದ ಅವಶ್ಯಕತೆ ಏನಿಲ್ಲ. ಅವ್ರು ಹುಟ್ಟಿದಾಗಲೇ ಆ ಸಂಸ್ಕಾರ ಬಂದಿದೆ. ಅವರು ಇನ್ನು ಹೆಚ್ಚಿನದಾಗಿ ಚಿತ್ರರಂಗದಲ್ಲಿ ನಾನಾ ಥರದ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ದಯವಿಟ್ಟು ನೀವು ಫಿಲಮ್ ಮಾಡಿ. ಸಕ್ಸಸ್ಸು ಫೇಲ್ಯೂರು ಪ್ರಶ್ನೆನೇ ಇಲ್ಲ ಇಲ್ಲಿ. ಸಕ್ಸಸ್ಸು ಫೇಲ್ಯೂರು ಅನ್ನೋದು ನೆಕ್ಸ್ಟು. ನಮಗೆ ಬೇಕಾಗಿರೋದು ನಿಮ್ಮ ಕಲೆ, ನಿಮ್ಮ ಪ್ರತಿಭೆಯನ್ನು ಎಕ್ಸ್ಪೋಸ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ನೀವು ಬರಬೇಕು, ಜನರ ಮನದಲ್ಲಿ ಉಳಿಬೇಕು. ನಿಮ್ಮನ್ನ ನಮ್ಮ ಅಣ್ಣವರಿಂದ ಕುಟುಂಬದಿಂದ ಹೇಗೆ ನಾವು ಆರಾಧನೆ, ನಾನು ಸಹ ಅಣ್ಣವ್ರ ಅಭಿಮಾನಿನೇ, ಆರಾಧನೆ ಮಾಡ್ತೀವಿ. ಹಾಗೆ ನಿಮ್ಮನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಖಂಡಿತ ತಾವು ಬನ್ನಿ. ತಮ್ಮ ಯಶಸ್ಸು ಚಿತ್ರರಂಗಕ್ಕೆ ಬೇಕಾಗಿದೆ. ಅಣ್ಣವ್ರು ಕಟ್ಟಿ ಬೆಳೆಸಿರುವಂಥ ಸಂಸ್ಥೆನ ತಾವು ಉಳಿಸಿ ಅಂತ ನಾನು ಈ ಮೂಲಕ ನಾನು ಕೇಳ್ಕೊತಾ, ಸೊ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ನಾನು ಎಕ್ಸಿಬಿಟ್ರು, ಇವರು ಹೇಳಿದಾಗ ಎಕ್ಸಿಬಿಟ್ರು, ನಮ್ಮ ಪ್ರೊಡಕ್ಷನ್ ಒಂದಿನೂ ಹೋಗಿಲ್ಲ. ಪ್ರೊಡಕ್ಷನಲ್ಲಿ ಯಾರು ಏನು ಯಾವ ವಿಭಾಗಗಳು ನಮಗೇನು ಗೊತ್ತಿಲ್ಲ. ಸಾರಿ, ಯಾರ ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ. ಮೇಡಮ್ ಅವರು ರಾಘಣ್ಣ ಇದ್ದಾರೆ, ಅಶ್ವಿನಿ ಮೇಡಮ್ ಇದ್ದಾರೆ, ಜಯಣ್ಣ ಇದ್ದಾರೆ, ಭೋಗಣ್ಣ ಇದ್ದಾರೆ, ಕಾರ್ತಿಕ್ ಗೌಡ್ರು, ಡೈರೆಕ್ಟ್ರು, ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ಸರ್, ನೀವು ಹೇಳಿದಾಗೆ ಈ 3 ಬ್ಯಾನರ್ಗಳು ಮತ್ತೆ ಜೊತೆ ಸೇರಿ ಇಂಥ ಸಿನಿಮಾಗಳು ಕೊಡ್ತಾ ಇರಬೇಕು. ನಿಮ್ಮ ಥಿಯೇಟರ್ ಮುಂದೆ ಸೇರಿದಾಗೆ ಎಲ್ಲಾ ಥಿಯೇಟರ್ ಎದುರುಗಡೆಗೂ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇರಬೇಕು ಅಂತ ಹೇಳ್ತಾ, ಅಲ್ಲಿಗೆ ಅನುಮಾನ ಏನಿಲ್ಲ. ಕೆಲವರು ನಮ್ಮ ಮಾಧ್ಯಮದಲ್ಲಿ ಇದ್ದಾರೆ, ಬಹಳಷ್ಟು ಜನ ಮಾಧ್ಯಮದವ್ರು ನನ್ನ ಹತ್ರ ಮಾತಾಡುವಾಗ ನನಗೆ ಮಾಹಿತಿಗಳನ್ನ ಕೇಳ್ತಾರೆ, ಸತ್ಯ ಏನಿದೆ ಅಂತ. ನಾನು ಹೆಸರು ಹೇಳೋದಿಲ್ಲ. ನಮ್ಮ ಚಿತ್ರರಂಗದಲ್ಲಿ ಬಳಸಿ ಕೆಲವು ಅಸತ್ಯಗಳು ಹೇಳೋದೇ ಜಾಸ್ತಿ ಆಗಿದೆ. ಸತ್ಯ ಹೇಳಿ, ಜನ ಒಪ್ಕೊಳ್ತಾರೆ. ಅಸತ್ಯ ಹೇಳೋದ್ರಿಂದ ಅರ್ಥ ಏನಿದೆ? ಇವತ್ತು ಎಕ್ಕ ಫಿಲಮ್ ನಮ್ಮ ಕರ್ನಾಟಕದಲ್ಲೇನೆ 1200 ಶೋಸ್ ನಡೀತಾ ಇದೆ. ಎಲ್ಲ 1200 ಶೋಸ್ ನಡೀತಾ ಇದೆ. ಒಂದು ಶೋ 1,000 ಸ್ಕ್ರೀನ್ ಆಗಿದೆ ಅಂದ್ರೆ ದೊಡ್ಡದು ಅಂತ ಅದನ್ನೇ ಒಂದು ಮಾತಾಡಕ್ಕೆ ಬರ್ತಾರೆ ಜನ. ಯಾರು ಮಾತಾಡಬೇಕಾಗಿಲ್ಲ. ನಿಮ್ಮ ಪಿಕ್ಚರ್ 1200 ಸ್ಕ್ರೀನ್ ನಡೀತಾ ಇದೆ, 1000 ಶೋಸ್ ನಡೀತಾ ಇದೆ.
ಒಂದು. ಆಮೇಲೆ ಕಲೆಕ್ಷನ್ ಇಷ್ಟ ಆಯ್ತು ಅಷ್ಟಾಯ್ತು, ಯಾಕೆ ಬೇಕು ಕಲೆಕ್ಷನ್ಸು? ಪಿಕ್ಚರ್ ಚೆನ್ನಾಗಿದೆ, ನೀವು ಮಾಡಿದ್ರಪ್ಪ ಎಲ್ಲ ಫಿಲಮ್ಗಳು, ನೀವೇ ಕಲೆಕ್ಷನ್ ಇಷ್ಟ ಆಯ್ತು ಅಂತ ಬ್ಯಾಲೆನ್ಸ್ ಶೀಟ್ ಪಬ್ಲಿಕ್ ಮುಂದೆ ಕೊಡ್ತಾ ಇದ್ರ. ಕೆಲವರು ಅದೊಂದು ಬೇರೆ ಶುರು ಆಗೋಗಿದೆ ಈಗ. ಇಷ್ಟು ಕೋಟಿ ಆಗೋಯ್ತು, ಇಷ್ಟು ಕೋಟಿ ಆಗೋಯ್ತು. ಆ ಕೋಟಿ ಜನರ ಮನಸ್ಸನ್ನ ಗೆಲ್ಲೋದನ್ನ ಲೆಕ್ಕ ಹಾಕ್ಬೇಕೆ ಹೊರತು ಪಿಕ್ಚರಲ್ಲಿ ಬಂದಿರೋ ಹಣನ ಲೆಕ್ಕ ಹಾಕೋದ್ರಿಂದ ಏನು ಭಾಗ್ಯ ಬರೋದಿಲ್ಲ. ನಿಜ ನಿಜ.